ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ನ್ಯೂಜಿಲೆಂಡ್ ಜೊತೆಗೆ ವ್ಯವಹಾರ ಒಪ್ಪಂದ ಯಶಸ್ಸು, ಝೀರೋ ಟ್ಯಾಕ್ಸ್. ವಿವಿಧ ದೇಶಗಳೊಂದಿಗೆ ಭಾರತ ತ್ವರಿತಗತಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಕುದುರಿಸ್ತಾ ಇದೆ. ಬ್ರಿಟನ್ ಆಯಿತು, ಒಮನ್ ಆಯಿತು, ಈ ದೇಶಗಳ ಜೊತೆ ಇತ್ತೀಚೆಗೆ FTA ಮಾಡಿಕೊಂಡಿದ್ದಂತಹ ಭಾರತ ಈಗ ನ್ಯೂಜಿಲೆಂಡ್ ಜೊತೆ ಡೀಲ್ ಅಂತಿಮಗೊಳಿಸಿದೆ. 9 ತಿಂಗಳ ಹಿಂದಷ್ಟೇ ಶುರುವಾದಂತಹ ಮಾತುಕತೆ ಇದು ಭಾರೀ ಕ್ಷಿಪ್ರಗತಿಯಲ್ಲಿ ಅಂತ್ಯ ಆಯಿತು. ವಿಶೇಷ ಏನಪ್ಪಾ ಅಂತಂದ್ರೆ, ಇದು ಭಾರತದ ಮಹಿಳಾ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತಹ ಮೊದಲ ವ್ಯಾಪಾರ ಒಪ್ಪಂದ. ಈ ವರ್ಷ ವಿದೇಶಗಳ ಜೊತೆ ಭಾರತ ಮಾಡಿಕೊಂಡಂತಹ 3ನೇ ಒಪ್ಪಂದ ಇದು. ಇದಕ್ಕೂ ಮೊದಲು ನಾನು ಆಗಲೇ ಹೇಳಿದ ಹಾಗೆ ಬ್ರಿಟನ್ ಮತ್ತು ಒಮನ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರು ದೂರವಾಣಿ ಮೂಲಕ ಸಂಭಾಷಣೆ ನಡೆಸ್ತಾರೆ. ನಂತರ ಘೋಷಣೆಯಾಗುತ್ತೆ. ಈ ಅಮೆರಿಕಾದ ತೆರಿಗೆ ದಾಳಿಯಿಂದಾಗಿ ಬೇಸತ್ತು ಹೋಗಿರುವಂತಹ 2 ದೇಶಗಳಿಗೆ ಈ ಒಪ್ಪಂದ ಭಾರೀ ಲಾಭದಾಯಕ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ಮಾತುಕತೆ ಇದೇ ವರ್ಷದ ಮಾರ್ಚ್ನಲ್ಲಿ ಆರಂಭ ಆದದ್ದು ಈಗ ಫಲ ಕೊಡ್ತಾ ಇದೆ. ನ್ಯೂಜಿಲೆಂಡ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದದ ಸಂಧಾನಕಾರರಾಗಿದ್ದಂತಹ ಎಲ್ಲಾ ಅಧಿಕಾರಿಗಳು ಮಹಿಳೆಯರು. ಪೆಟಲ್ ಡಿಲೋನ್ ಅವರು ಭಾರತದ ಮುಖ್ಯ ಸಂಧಾನಗಾರ್ತಿಯಾಗಿದ್ದರು. ಇದು ಮಹಿಳೆಯರ ನೇತೃತ್ವದಲ್ಲಿ ನಡೆದಂತಹ ಮೊದಲ FTA ಒಪ್ಪಂದ ಅಂತ ಖುದ್ದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಒಪ್ಪಂದದಲ್ಲಿ ಅಂಥದ್ದೇನಿದೆ? 5 ವರ್ಷಗಳಲ್ಲಿ ವ್ಯಾಪಾರ 44,000 ಕೋಟಿ ರೂಪಾಯಿಗೆ ಏರಿಸುವಂತಹ ಗುರಿ ಇರೋದು. ನ್ಯೂಜಿಲೆಂಡ್ನಿಂದ ಭಾರತದಲ್ಲಿ 1.7 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಾಗ್ತಾ ಇದೆ. ಇನ್ನು ಭಾರತದ ಕುರಿ ಮಾಂಸ, ಉಣ್ಣೆ, ಇದ್ದಿಲು, ಅರಣ್ಯ ಉತ್ಪನ್ನ, ಪೀಠೋಪಕರಣ ಇದ್ಯಾವುದಕ್ಕೂ ತೆರಿಗೆನೇ ಇಲ್ಲ, ಝೀರೋ ಟ್ಯಾಕ್ಸ್. ನ್ಯೂಜಿಲೆಂಡ್ನಿಂದ ಆಮದಾಗುವಂತಹ ಕಿವಿ ಹಣ್ಣಿರಲಿ, ಬೆಣ್ಣೆಹಣ್ಣು ಅಂದರೆ ಬಟರ್ ಫ್ರೂಟ್, ವೈನ್, ಶಿಶು ಆಹಾರ, ಸಮುದ್ರದ ಆಹಾರ ಅಂದರೆ ಸೀಫುಡ್ಗಳು, ಜೇನು ಸೇರಿದಂತೆ ಸುಮಾರು 54.11% ಅಷ್ಟು ವಸ್ತುಗಳ ಮೇಲೆ ಶೂನ್ಯ ತೆರಿಗೆ ಇದೆ. ಇನ್ನು ನ್ಯೂಜಿಲೆಂಡ್ನ ಡೈರಿ ಉತ್ಪನ್ನ, ತರಕಾರಿ, ಶಸ್ತ್ರಾಸ್ತ್ರ, ಆಭರಣಗಳಿಗೂ ಕೂಡ ತೆರಿಗೆ ವಿನಾಯಿತಿ ಯಾವುದೇ ರೀತಿಯಲ್ಲೂ ಇರೋದಿಲ್ಲ. ಇನ್ನು ಕೌಶಲ್ಯ ಬೇಡುವಂತಹ ವೃತ್ತಿ ಇರುತ್ತಲ್ಲ, ಸ್ಕಿಲ್ಡ್ ವರ್ಕ್, ಅಂಥದ್ರಲ್ಲಿ 5,000 ಭಾರತೀಯರಿಗೆ ಪ್ರತಿ ವರ್ಷ ತಾತ್ಕಾಲಿಕ ಉದ್ಯೋಗ ಪ್ರವೇಶ ವೀಸಾ, ಈ ಟೆಂಪರರಿ ಉದ್ಯೋಗ ವೀಸಾ ಏನಿದೆ ಅದು ಸಿಗುತ್ತೆ. ಜೊತೆಗೆ IT ಉದ್ಯೋಗಿಗಳು, ನಿರ್ಮಾಣ ಕಾರ್ಮಿಕರು, ಯೋಗ ಶಿಕ್ಷಕರು, ಆಯುಷ್ ವೈದ್ಯರು, ಅಡುಗೆಯವರು, ಜೊತೆಗೆ ಸಂಗೀತ ಶಿಕ್ಷಕರಿಗೆ 3 ವರ್ಷ ಅಲ್ಲೇ ನೆಲೆಸೋದಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ಒಪ್ಪಂದ ಇದು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮಾಡಿಕೊಂಡಂತಹ 7ನೇ FTA ಇದು. ಆಸ್ಟ್ರೇಲಿಯಾ, UAE, ಮಾರಿಷಸ್, EFTA ಜೊತೆಗೂ ಕೂಡ ಭಾರತ ವ್ಯಾಪಾರ ಒಪ್ಪಂದಗಳನ್ನು ಕುದುರಿಸಿದೆ. ಇನ್ನು ಅಮೆರಿಕ, ಯುರೋಪ್ ಜೊತೆಗೂ ಕೂಡ ಟ್ರೇಡ್ ಡೀಲ್ ಮಾಡಿಕೊಳ್ಳೋದಕ್ಕೆ ಭಾರತ ಸತತವಾಗಿ ಮಾತುಕತೆಗಳನ್ನು ನಡೆಸ್ತಾ ಇದೆ. ಅದರಲ್ಲೂ ಯಶಸ್ಸನ್ನು ಕಂಡ್ರೆ ಭಾರತದ ಆರ್ಥಿಕತೆಯ ಬಲ ಡಬಲ್ ಆಗೋದ್ರಲ್ಲಿ ನೋ ಡೌಟ್. ನಮಸ್ಕಾರ.